ಎಸ್ಒಡಿ ಇವತ್ತು ಬೆಂಗಳೂರಿನಲ್ಲಿ ಅಂಬಾರಿ ಲಂಡನ್ ಮಾದರಿಯ ಡಬಲ್ ಡೆಕ್ಕರ್ ಬಸ್ ಸೇವೆಗೆ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಲಿದ್ದಾರೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಒಟ್ಟು 3 ಬಸ್ಗಳನ್ನು ನಗರ ಪ್ರವಾಸಿಗರಿಗಾಗಿ ಬಿಡುಗಡೆ ಮಾಡಿದೆ. ಮೈಸೂರಿನಲ್ಲಿ ಈ ಬಸ್ಗಳು ಜನಪ್ರಿಯವಾಗಿದೆ. ಈಗ ಬೆಂಗಳೂರಿಗೂ ಕೂಡ ವಿಸ್ತರಣೆಯಾಗಲಿದೆ. ಬಸ್ಗಳು ಆಫ್ ಆನ್ ಮಾದರಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಹಡ್ಸನ್ ಸರ್ಕಲ್, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ರಸ್ತೆ, ವಿಧಾನಸೌಧ, ಕೆಆರ್ ಸರ್ಕಲ್ ಮುಂತಾದ ಪ್ರಮುಖ ತಾಣಗಳನ್ನು ಒಳಗೊಂಡಿದೆ. ಇನ್ನು ಬೆಂಗಳೂರಿನ ಪ್ರವಾಸೋದ್ಯಮವನ್ನ ಜನಪ್ರಿಯಗೊಳಿಸೋದು ಮತ್ತು ಪ್ರವಾಸಿಗರಿಗೆ ಸುಲಭವಾದಂತಹ ಸೈಟಿಂಗ್ಸ್ ಆಯ್ಕೆಯನ್ನ ಒದಗಿಸೋದು ಇದರ ಉದ್ದೇಶವಾಗಿದೆ. ಇನ್ನು ಈ ಒಂದು ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಸೇವೆ ಬೆಂಗಳೂರಿನ ಪ್ರವಾಸೋದ್ಯಮಕ್ಕೆ ಹೊಸ ಮೆರುಗು ನೀಡಲಿದೆ. ಇದು ಪ್ರವಾಸಿಗರಿಗೆ ಲಂಡನ್ ಮಾದರಿಯ ಅನುಭವವನ್ನ ಕೊಡುತ್ತೆ, ಜೊತೆಗೆ ನಗರವನ್ನ ಹೊಸ ದೃಷ್ಟಿಕೋನದಿಂದ ಪರಿಚಯ ಕೂಡ ಮಾಡುತ್ತೆ. ಮೇಡಮ್ ಜನರಲ್ ಶಿಫ್ಟ್ ಇದೆ. ನೋಡಿ, ಇಂದಿನಿಂದ ಈ ಒಂದು ವಿಶೇಷವಾದಂತಹ ಬಸ್ಗಳಿಗೆ ಚಾಲನೆ ಸಿಗಲಿದೆ. ಡಬಲ್ ಡೆಕ್ಕರ್ ಬಸ್ ಸೇವೆ ಇದು. ವಿಶೇಷವಾಗಿ ನಮ್ಮ ಬೆಂಗಳೂರಿನ ಪ್ರವಾಸಿ ತಾಣಗಳೇನಿದೆಯಲ್ಲ ಅದನ್ನು ವಿಶೇಷವಾಗಿ ಪರಿಚಯ ಮಾಡಲಿಕ್ಕೆ ಅಥವಾ ಯಾರೆಲ್ಲ ಬೆಂಗಳೂರನ್ನ ಸುತ್ತಬೇಕು ಅಂತ ಬರ್ತಾರಲ್ಲ ಅಂಥವರಿಗೋಸ್ಕರ ವಿಶೇಷವಾಗಿ ಈ ಒಂದು ಬಸ್ಗಳ ಪರಿಚಯ ಮಾಡಲಾಗ್ತಾ ಇರುವಂಥದ್ದು. ಹಾಗಾಗಿ ಎಚ್.ಕೆ. ಪಾಟೀಲ್ ಅವರು ಇದಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಇವತ್ತು 10ವರೆಗೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ಕೆ ಚಾಲನೆ ಸಿಗಲಿದೆ. ಇಂದಿನಿಂದ ಈ ಒಂದು ಕಾರ್ಯ ಆರಂಭ ಮಾಡಲಿದೆ ಅಂಬಾರಿ ಡಬಲ್ ಡೆಕ್ಕರ್ ಬಸ್. ಹಾಗಾಗಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಇದಕ್ಕೆ ಚಾಲನೆ ಕೊಡಲಿದ್ದಾರೆ. ವಿಶೇಷವಾಗಿ ನಮ್ಮ ರಾಜ್ಯ ಪ್ರವಾಸೋದ್ಯಮಕ್ಕೋಸ್ಕರ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದಂತಹ ಈ ಒಂದು ಪ್ರವಾಸಿ ತಾಣಗಳೇನಿದೆಯಲ್ಲ ಅಂಥವನ್ನು ನೋಡಲಿಕ್ಕೆ ಸುತ್ತಾಡಲಿಕ್ಕೆ ಯಾರೆಲ್ಲ ಬರ್ತಾರಲ್ಲ ಅಂಥವ್ರಿಗೆ ಪರಿಚಯ ಮಾಡಲಿಕ್ಕೆ ಅಥವಾ ವಿಶೇಷವಾದಂತಹ ರೀತಿಯಲ್ಲಿ ತೋರಿಸಲಿಕ್ಕೆ ಈ ಒಂದು ಬಸ್ಗಳ ಚಾಲನೆ ಸಿಗಲಿದೆ. ಇಂದಿನಿಂದ ಕಾರ್ಯಾರಂಭ ಆಗುತ್ತೆ. ಹಾಗಾಗಿ ಇದಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಚಾಲನೆ ಕೊಡಲಿದ್ದಾರೆ.